ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನವೀನ್. ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇವತ್ತು ನಮ್ಮ ಚಾನಲ್ ಬರ್ತಿರೋ ದೇವಸ್ಥಾನ ಬಂದು ಅತಿ ದೊಡ್ಡ ದೇವಸ್ಥಾನ ಪ್ರಪಂಚದಲ್ಲಿ ಅಂತ ಹೇಳ್ತಾರೆ. ನಂಬ್ತೀರಾ? ಹೌದು. ಈ ದೇವಸ್ಥಾನ ಎಲ್ಲಿದೆಯಪ್ಪ ಅಂದರೆ ತಿರುಚಿಯಲ್ಲಿದೆ. ಈ ದೇವಸ್ಥಾನದ ಹೆಸರು ಬಂದು ಶ್ರೀರಂಗಮಲ್ಲಿರೋ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ. ತುಂಬಾ ಜನ ಹೋಗಿರ್ತೀರಾ, ಹೋಗದೆ ಇರೋರು ಖಂಡಿತ ಹೋಗಿ ಬರ್ಬೇಕಂತ ಹೇಳುವಂತ ಒಂದು ದೇವಸ್ಥಾನ. ಊರ್ ಒಳಗಡೆ ದೇವಸ್ಥಾನ ಇಲ್ಲ, ದೇವಸ್ಥಾನದ ಒಳಗಡೆ ಊರಿದೆ. ಅಷ್ಟು ದೊಡ್ಡ ದೇವಸ್ಥಾನ. ಈ ಗೋಪುರ ಬಂದು ಇಡೀ ಏಷ್ಯಾದಲ್ಲೇ ದೊಡ್ಡದು ಅಂತ ಹೇಳ್ತಾರೆ. 239 ಅಡಿ ಇದೆ. ನೀವು ಯಾರಾದರೂ ಬೆಂಗಳೂರಲ್ಲಿ ಇದ್ದೀರಾ, ಈ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ರೆ ನಿಮಗೆ ಬಸ್ಸು, ಟ್ರೈನು, ಫ್ಲೈಟ್ ಯಾವ್ದ್ರಲ್ಲಿ ಬೇಕಾದರೂ ಹೋಗ್ಬೋದು. ಡೈಲಿ ಟ್ರೈನ್ಸ್ ಅಂತ ಲೆಕ್ಕ ಹಾಕೊಂಡ್ರೆ ಮಯಿಲಾಡುತುರೈ ಎಕ್ಸ್‌ಪ್ರೆಸ್ ಇದೆ. ನೈಟು 7 ಗಂಟೆಗೆ ಎತ್ಕೊಂಡ್ರೆ ನೀವು ಮಾರ್ನಿಂಗ್ 4 ಗಂಟೆಗೆ ಇಳ್ಕೊಂತೀರಾ. 350 ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ತಿರುಚಿರಾಪಲ್ಲಿಗೆ ಹೋಗೋಕ್ಕೆ. ಅಲ್ಲಿಂದ ಒಂದು ಬಸ್ ತಗೊಂಡು ನೀವು ₹15 ಚಾರ್ಜ್ ಕೊಟ್ಬಿಟ್ಟು ಡೈರೆಕ್ಟಾಗಿ ದೇವಸ್ಥಾನದಲ್ಲಿ ಇಳ್ಕೊಂಡ್ರೆ ಆರಾಮಾಗಿ 3 ಇಂದ 4 ಅವರಲ್ಲಿ ನೀವು ದರ್ಶನ ಮಾಡ್ಕೊಂಡು ಬಂದ್ಬಿಡ್ಬೋದು. ಸಮ್ ಟೈಮ್ಸಲ್ಲಿ ರಶ್ ಇರುತ್ತೆ, ಬಟ್ ತುಂಬ ಅಂದರೆ ತುಂಬ ದೊಡ್ಡ ದೇವಸ್ಥಾನ. ಅದರಿಂದ ನೀವು ಒಂದೊಂದನ್ನು ನೋಡ್ಕೊಂಡು ಬರೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಒಂದು ದಿವಸ ಇದ್ದರೆ ಸಾಕು, ನೀವು ಆರಾಮಾಗೆ ತಿರುಚಿಯಲ್ಲಿರೋ 4-5 ದೇವಸ್ಥಾನಗಳೆಲ್ಲ ನೋಡಿಕೊಂಡು ಮತ್ತೆ ಬೆಂಗಳೂರಿಗೆ ರಿಟರ್ನ್ ಆಗ್ಬೋದು. ಅಷ್ಟು ಈಸಿಯಾಗಿ ಬಜೆಟ್ನ ಪ್ಲ್ಯಾನ್ ಮಾಡ್ಕೋಬೋದು. ಅದರಿಂದ ಖಂಡಿತ ಒನ್ಸ್ ನೀವೇನಾದರೂ ಹೋಗ್ಬೇಕಂದ್ರೆ ಟ್ರೈ ಮಾಡ್ಕೊಂಡು ಬನ್ನಿ. ಆರಾಮಾಗಿ ಟ್ರೈನಲ್ಲಿ ಬುಕ್ ಮಾಡಿಬಿಟ್ರೆ ನಿಮಗೆ ಸ್ಲೀಪರೇ ಸಿಗ್ಬಿಡುತ್ತೆ. ₹500 ನೀವು ಆರಾಮಾಗಿ ಹೋಗಿ ಬರ್ಬೋದು. ಅಷ್ಟೊಂದು ಚೀಪಾಗಿ ಒಂದು ದೇವಸ್ಥಾನ ನೋಡ್ಕೊಬರೋದು ಈಸಿ ಅಲ್ಲ. ಬೇಕಾದರೆ ಟ್ರೈ ಮಾಡಿ. ಈಗ ಈ ದೇವಸ್ಥಾನದ ಬಗ್ಗೆ ಇರೋ ಸ್ವಲ್ಪ ಮಾಹಿತಿಗಳನ್ನ ನಿಮಗೆ ತಿಳಿಸ್ತೀನಿ. ಬನ್ನಿ ನೋಡೋಣ ಏನಲ್ಲ ಅಂತ. ಚೆನ್ನಾಗಿದೆ ಬಾ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಟುಡೇ ಇಸ್ ಫ್ರೈಡೇ, ಏಕಾದಶಿ ಡೇ. ಅಷ್ಟೊಂದು ರಶ್ ಇಲ್ಲ, ಆದ್ರೂ ಹೋಗ್ತಾ ಇದ್ದೀವಿ. ನೋಡೋಣ, 10 ಮಿನಿಟ್ಸ್ ಇಲ್ಲ ಹಾಫ್ ಆನ್ ಅವರ್ ಆಗ್ಬೋದು. ಇದೆಲ್ಲಿ ಕೊಡಬೇಕು ಗೊತ್ತಿಲ್ಲ. ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ದೇವಾಲಯ ನಮ್ಮ ಇಂಡಿಯಾದಲ್ಲೇ ಇದೆ ಅಂದ್ರೆ ನಂಬ್ತೀರಾ? ಆ ದೇವಸ್ಥಾನ ಬೇರೆ ಯಾವ್ದು ಅಲ್ಲ, ಶ್ರೀರಂಗಮಲ್ಲಿರೋ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ನೀವೆಲ್ರೂ ಊರ್ ಮಧ್ಯದಲ್ಲಿ ದೇವಸ್ಥಾನ ಇರೋದು ನೋಡಿರ್ತೀರಾ, ಬಟ್ ಈ ದೇವಸ್ಥಾನದ ಒಳಗಡೆನೆ ಊರಿದೆ. ಈ ದೇವಸ್ಥಾನ ಸುಮಾರು 156 ಎಕರೆಯಲ್ಲಿ ನಿರ್ಮಾಣ ಆಗಿರೋ ಅತಿ ದೊಡ್ಡ ದೇವಸ್ಥಾನ. ಇದು ಮಹಾವಿಷ್ಣುವಿನ 8 ಉದ್ಭವ ಕ್ಷೇತ್ರಗಳಲ್ಲಿ ಒಂದು ಅಂತಾನು ಹೇಳ್ತಾರೆ. ಇಲ್ಲಿ ಒಟ್ಟು 7 ಪ್ರಕಾರಗಳಿದಾವೆ. ಅದರಲ್ಲಿ 21 ಗೋಪುರಗಳಿದೆ. ಅದರಲ್ಲಿ ಮುಖ್ಯ ಗೋಪುರ ಬಂದು ಏಷ್ಯಾದಲ್ಲಿ ಅತಿ ದೊಡ್ಡ ಗೋಪುರವಾಗಿತ್ತು. ಅದರ ಎತ್ತರ ಬಂದು 239 ಅಡಿಯಾಗಿರುತ್ತೆ. ವಿಶೇಷವಾಗಿ ಗರ್ಭಗುಡಿ ಮೇಲೆ ಒಂದು ಚಿನ್ನದ ಗೋಪುರ ಸಹ ಇದೆ. ತಿರುಪತಿಯ ನಂತರ ಅತಿ ಹೆಚ್ಚು ಜನ ಬರೋದು ಇಲ್ಲಿಗೆ ಅಂತಾನು ಹೇಳ್ತಾರೆ. ಇದು ಮಹಾವಿಷ್ಣುವಿನ 108 ದಿವ್ಯ ದೇಗುಲಗಳಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಇದನ್ನ ಭೂಲೋಕದ ವೈಕುಂಠ ಅಂತಾನು ಕರೀತಾರೆ. ನಾವು ಹೋಗಿದ್ದು ಫ್ರೈಡೇ ಏಕಾದಶಿ ದಿನ ಅನ್ನೋದ್ರಿಂದ ಸ್ವಲ್ಪ ರಶ್ ಇತ್ತು. ಒಂದು 3 ಅವರ್ಸ್ ನಮಗೆ ಟೈಮ್ ತಗೋತು. ನಾರ್ಮಲ್ ಡೇಸ್ ಅಲ್ಲಿ ಹೋದ್ರೆ ಒಂದು 2 ಅವರ್ಸ್ ಅಲ್ಲಿ ನಿಮಗೆ ದರ್ಶನ ಆಗೋಗ್ಬಿಡುತ್ತೆ. ಅದನ್ನು ಈಗ ಬಂದು ಅಯ್ಯಪ್ಪ ಸೀಸನ್ ಅನ್ನೋದ್ರಿಂದ ತುಂಬಾ ಭಕ್ತಾದಿಗಳು ಬರ್ತಿರ್ತಾರೆ. ಅಯ್ಯಪ್ಪ ಮಾಲೆ ಹಾಕೊಂಡಿರೋರೆಲ್ಲ ಆರಾಮಾಗಿ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದು ದರ್ಶನ ಪಡ್ಕೊಂಡು ಹೋಗೋರು ತುಂಬಾ ಜನ ಇರೋದ್ರಿಂದ ಸ್ವಲ್ಪ ರಶ್ ಜಾಸ್ತಿನೇ ಇರುತ್ತೆ. ಅದರಿಂದ ನೀವು ಒಂದು ₹100 ಟಿಕೆಟ್ ತಗೊಂಡು ಸ್ಪೆಷಲ್ ದರ್ಶನದಲ್ಲಿ ಹೋದ್ರೆ ಒಂದು 1 ಅವರ್ ನಿಮಗೆ ಬೇಗನೆ ದರ್ಶನ ಆಗುತ್ತೆ. ಮೇನ್ ಗೋಪುರ ಎಂಟರ್ ಆಗಿದ ತಕ್ಷಣ ನಿಮಗೆ ಕೌಂಟರ್ ಇರುತ್ತೆ. ಬ್ಯಾಗ್ಗೆ ಮತ್ತೆ ಸ್ಲಿಪ್ಪರ್ಸ್ಗೆ ನೀವು ಅಲ್ಲೇ ಸ್ಲಿಪ್ಪರ್ಸ್ ಮತ್ತೆ ಬ್ಯಾಗ್ನ ಕೊಟ್ಬಿಟ್ಟು ರಿಸಿಪ್ಟ್ ಇಸ್ಕೊಂಡು ಹೋಗ್ಬೇಕಾಗುತ್ತೆ. ಅದ್ ಮಾತ್ರ ನೋಡ್ಕೊಳ್ಳಿ. ಮೊಬೈಲ್ ಅಲೌಡ್ ಇದೆ, ಆರಾಮಾಗಿ ನೀವು ದೇವಸ್ಥಾನ ಒಳಗಡೆ ತಗೊಂಡು ಹೋಗ್ಬೋದು. ಬಟ್ ಗರ್ಭಗುಡಿ ಹೋಗ್ತಿರಲ್ಲ, ಅಲ್ಲಿ ಮಾತ್ರ ಮೊಬೈಲ್ನ ಯೂಸ್ ಮಾಡೋ ಥರ ಇಲ್ಲ. ಅದನ್ನ ಮಾತ್ರ ನೋಡ್ಕೊಳ್ಳಿ. ಅದನ್ನ ಬಿಟ್ಟರೆ ನೀವು ಎಲ್ಲ ಕಡೆ ಮೊಬೈಲ್ನ ಯೂಸ್ ಮಾಡ್ಬೋದು. ಒಂದು ದೊಡ್ಡ ದೇವಸ್ಥಾನ ಆಗಿರೋದ್ರಿಂದ ನೀವು ಸುತ್ತಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದರಲ್ಲೂ ನಿಮಗೆ 1000 ಕಲ್ ಮಂಟಪನೂ ಸಹ ಇಲ್ಲೇ ಇರೋದ್ರಿಂದ ಅದನ್ನು ನೀವು ನೋಡ್ಕೊಬರ್ಬೋದು. ಮತ್ತೆ ನೀವು ಆರಾಮಾಗಿ ದೇವಸ್ಥಾನದ ಒಳಗಡೆನೆ ಅಂಗಡಿಗಳೆಲ್ಲ ಇದಾವೆ, ಪ್ರಸಾದ ಕೌಂಟರ್ಸ್ ಎಲ್ಲ. ಅಲ್ಲೂ ನೀವು ಪ್ರಸಾದ ಎಲ್ಲ ತಗೊಂಡು ನೀವು ಪ್ರದಕ್ಷಿಣೆ ಮಾಡ್ಬೇಕಂದ್ರೆ ಮಾಡ್ಬೋದು. ಈ ದೇವಸ್ಥಾನ ತುಂಬಾ ಅಂದ್ರೆ ತುಂಬಾ ದೊಡ್ಡದು. ನೀವು ಮೇನ್ ಗೋಪುರ ಇದೆಯಲ್ಲ, ಅಲ್ಲಿ ನೀವು ಎಂಟರ್ ಆಗಿದ ತಕ್ಷಣನೇ ನೀವು ಈ ದೇವಸ್ಥಾನ ಒಂದು ರೌಂಡ್ ಹೊಡಿಬೇಕಂದ್ರೆ ಒಂದು 4 ಕಿಲೋಮೀಟರ್ ಆಗುತ್ತೆ. ಆವಾಗಲೇ ಊಹೆ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ದೇವಸ್ಥಾನ ಅಂತ. ಅದಕ್ಕೆ ಇದನ್ನ ವರ್ಲ್ಡ್ ಬಿಗ್ಗೆಸ್ಟ್ ಫಂಕ್ಷನ್ ಟೆಂಪಲ್ ಅಂತಾನು ಹೇಳ್ತಾರೆ. ಈ ದೇವಸ್ಥಾನಕ್ಕೆ ನೀವು ಹೋಗಿದ್ರೆ ಖಂಡಿತ ಕಮೆಂಟ್ಸ್ ಅಲ್ಲಿ ಹೇಳಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಮರೀದೆ ಶೇರ್ ಮಾಡ್ಬಿಟ್ಟು ಅವ್ರನ್ನೂ ಕರ್ಕೊಂಡೋಗಿ ಆರಾಮಾಗಿ ನೋಡ್ಕೊಂಬನ್ನಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಬೈ ಬೈ ಗೈಸ್.